ರಾಯಣ್ಣ ನಂಬಿದ್ಗೂ ಸಾಕಾಯಿತು. ಏಕಾದಶಿ ದಿನ ಮಾತ್ರ ಬೆಳಗ್ಗೆ 5 ಗಂಟೆ ದ್ವಾರ ಸೇರುತ್ತೆ ಅಲ್ವಾ, ಆಮೇಲೆ ಊಟ ಮಾಡ್ತಾ ಇದ್ದೀನಿ. ನಾನು ಏಕಾದಶಿಗೆ ನೆಲದ ಮೇಲೆ ಊಟ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿನ್ನೆ ಏಕಾದಶಿ ಇತ್ತು. ಸೊ ತುಂಬ ಜನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಯಾರಿಗೆಲ್ಲ ಏಕಾದಶಿ ಬಗ್ಗೆ ಮಾಹಿತಿ ಬೇಕು ಅಂತ. ಸೊ ನನಗೆ ಗೊತ್ತೇ ಇರಲಿಲ್ಲ ಏಕಾದಶಿ ಅಂತ. ಹಂಗಾಗಿ ನೆನ್ನೆ ಮನೇಲಿ ಪೂಜೆ ಮಾಡಿಬಿಟ್ಟಿದ್ದೆ. ನಾನು ಹೂವು ಹಾಕ್ಬಾರ್ದು ಅಂತ ಹೇಳಿದರು. ಬಟ್ ನಾನು ದೇವಸ್ಥಾನಕ್ಕೆ ಹೋದಾಗ ಎಲ್ಲ ಮಾಹಿತಿನೂ ತಿಳ್ಕೊಂಡು ಬಂದೆ. ನನಗೂ ತೀರಾ ಏನು ಗೊತ್ತಿರಲಿಲ್ಲ, ಇರೋದನ್ನ ನಿಜ ಹೇಳ್ಬೇಕಲ್ವಾ. ಸೊ ನಾನು ಅಲ್ಲಿಗೆ ಹೋಗಿ ಅದ್ರ ಬಗ್ಗೆ ಏಕಾದಶಿ ಮಾಡೋದ್ರ ಬಗ್ಗೆ ಹೇಗೆ ಏನು ಅಂತ ನೆನ್ನೆ ಹೋಗಿ ತಿಳ್ಕೊಬಂದೆ. ಇವಾಗ ಫಸ್ಟು ಪೂಜೆ ಮಾಡಿಬಿಡೋಣ. ನಾನು ಆಲ್ರೆಡಿ ಹೂವು ಎಲ್ಲ ಹಾಕಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ, ನೈವೇದ್ಯನೂ ಮಾಡಿಟ್ಟಿದ್ದೀನಿ. ಫಸ್ಟು ಪೂಜೆ ಮಾಡೋಕ್ಕಿಂತ ಮುಂಚೆ ಹೆಣ್ಮಕ್ಳು ಯಾವಾಗ್ಲೂ ಅರಿಶಿನ ಕುಂಕುಮ ಇಟ್ಕೋಬೇಕು ಗೈಸ್, ಹುಡುಗಿರ್ಗೆ ಯೂಸ್ ಆಗಲಿ ಅಂತ. ಮತ್ತು ದೇವ್ರ ಮನೇಲಿ ದೇವ್ರ ಫೋಟೋದ ಹತ್ರ ಅರಿಶಿನ ಯಾವತ್ತೂ ಬಲಗಡೆ ಇಡಬೇಕು, ಅದಾದಮೇಲೆ ಕುಂಕುಮ ಇಡಬೇಕು. ಯಾರಾದರೂ ಇಡಲ್ಲ ಅಂತ ಅಂದರೆ ನಿಮ್ಮ ಮನೇಲಿ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಾನಿವತ್ತು ನಮ್ಮ ಮನೇಲಿ ನಿನ್ನೆ ಏಕಾದಶಿ ವ್ರತ ಮಾಡ್ತಿದ್ರಿಂದ ಇವತ್ತು ಮಣ್ಣನ ದೀಪ ಹಚ್ಬೇಕಂತ ಅನಿಸ್ತು. ಹಂಗಾಗಿ ಮಣ್ಣನ ದೀಪ ಹಚ್ತಾ ಇದ್ದೀನಿ. ನಮ್ಮ ಮನೇಲಿ ಯೂಶ್ವಲಿ ಯಾವಾಗಲೂ ಬೆಳಗ್ಗೆ ನಮ್ಮ ಅಪ್ಪಾಜಿ ಪೂಜೆ ಮಾಡಿ ಮೇಲ್ಗಡೆ ದೀಪ ಇಟ್ಟಿದ್ದೀವಲ್ಲ ಅದೆಲ್ಲ ಪೂಜೆ ಮಾಡಿ ದೀಪ ಹಚ್ಬಿಟ್ಟು ಹೋಗಿರ್ತಾರೆ. ಎವ್ರಿ ಮಾರ್ನಿಂಗ್ ಅವರು ಪೂಜೆ ಮಾಡ್ದೇ ಆಚೆ ಹೋಗೋದಿಲ್ಲ, ಹಂಗಾಗಿ ಅಲ್ಲಿ ಪೂಜೆ ಮಾಡಿದ್ದಾರೆ. ಇವಾಗ ನಾನು ರಾಯರ್ಗೆ ದೀಪ ಹಚ್ಬೇಕು. ಪೂಜೆ ಮಾಡಬೇಕಾದ್ರೆ ಮಾತಾಡ್ಕೊಂಡು ಪೂಜೆ ಮಾಡೋದು ನನಗೆ ಅಷ್ಟೊಂದು ಸರಿ ಕಾಣಿಸಲ್ಲ. ಸೊ ಹಂಗಾಗಿ ನಾನು ಪೂಜೆ ಮಾಡಬೇಕಾದ್ರೆ ಯಾವುದೇ ರೀತಿ ವಾಯ್ಸ್ನ ಮಾತಾಡಿಲ್ಲ, ಅದಾದಮೇಲೆ ವಾಯ್ಸ್ ಕೊಡ್ತಾಯಿದ್ದೀನಿ ನಾನು. ನೀವು ಮನಸ್ಸಲ್ಲಿ ಏನೇನೆಲ್ಲ ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಮನಸ್ಸಲ್ಲಿ ಹೇಳ್ಕೊಂಡು, ಮತ್ತು ಮಂತ್ರ ಏನಾದರೂ ಗೊತ್ತಿದ್ದರೆ ನಿಮಗೆ ಹೇಳ್ಕೊಂಡು ಪೂಜೆ ಮಾಡಬೇಕು. ಫಸ್ಟು ನಾನು ದೀಪನ ಹಚ್ಚಿ ಆದಮೇಲೆ ಸಾಂಬ್ರಾಣಿ ಬತ್ತಿಯಿಂದ ಪೂಜೆ ಮಾಡ್ತೀನಿ ದೇವ್ರಿಗೆ. ಅದಾದಮೇಲೆ ನಾನು ನೆಕ್ಸ್ಟು ಅದು ದೇವರಿಗೆ ಮಂಗಳಾರತಿ ಥರ ಮಾಡೋ ಥರ ಮಾಡಿ ಇಟ್ಟಾದಮೇಲೆ ನೆಕ್ಸ್ಟು ಒಳ್ಳೇದಾಗಲಿ ಅನ್ನೋ ಥರ ಮಾಡಿಕೊಂಡು ನಾನು ಕೇಳ್ಕೊತೀನಿ. ನಾನು ಗಂಧದ ಕಡ್ಡಿನ ಹಚ್ಕೊಂಡು ಗಂಧದ ಕಡ್ಡಿಯಿಂದ ಪೂಜೆ ಮಾಡ್ತೀನಿ. ಫಸ್ಟು ಸಾಂಬ್ರಾಣಿ ಬತ್ತಿ ಇಟ್ಟರೆ ಆ ಮನೆಯೆಲ್ಲ ಸ್ಮೆಲ್ಲು, ಮತ್ತು ದೇವರಿಗೂ ಕೂಡ ದೇವ್ರ ಮನೆ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ನಮಗೆ. ಸೊ ಹಂಗಾಗಿ ಫಸ್ಟು ಸಾಂಬ್ರಾಣಿ ಬತ್ತಿಯಿಂದ ಪೂಜೆ ಮಾಡಬೇಕು. ತುಂಬ ಅಂದರೆ ತುಂಬಾ ಒಳ್ಳೆಯದು. ಸಾಂಬ್ರಾಣಿ ಬತ್ತಿ ಮನೇಲೂ ಕೂಡ ಯೂಸ್ ಮಾಡಬೇಕು ಯಾವಾಗಲೂ. ನಾವು ಸ್ಮೆಲ್ಲಿಗೆ ಮನೇಲಿ ಏನೋ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅನ್ನೋದು ನನ್ನ ಮನಸ್ಥಿತಿ. ಹೊಸ್ಲು ಪೂಜೆ ಮಾಡ್ತೀನಿ. ಹೊಸ್ಲು ಕೂಡ ತುಂಬಾ ಒಳ್ಳೆಯದು. ನನ್ನ ನಂಬಿಕೆ ಏನಂತ ಅಂದರೆ ಹೊಸ್ಲಿಗೆ ಪೂಜೆ ಮಾಡಬೇಕು. ಯಾವುದೇ ಒಂದು ಈಗ ಮನೆ ತುಂಬಿಸ್ಕೋಬೇಕು ಮತ್ತು ಏನೇ ಒಂದು ಕಾರ್ಯ ಮಾಡೋಕ್ಕಿಂತ ಮುಂಚೆ ಹೊಸ್ಲು ಪೂಜೆ ಮಾಡೇ ಒಳಗಡೆ ಕರ್ಕೊಳ್ಳೋದು. ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡ್ಕೋತೀನಿ. ಕಲ್ಪವೃಕ್ಷ ಅಂತ ಅಂದರೆ ತೆಂಗಿನ ಮರನ ಬೆಳಗ್ಗೆ ಎದ್ದು ನೋಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಪ್ರತಿ ಮಾರ್ನಿಂಗ್ ನನ್ನ ಹಸ್ಬೆಂಡ್ ನೋಡ್ತಾರೆ, ಅದಕ್ಕೂ ಪೂಜೆ ಮಾಡಿದೆ. ನಾನು ನೈವೇದ್ಯನ ಇಡ್ತಾಯಿದ್ದೀನಿ ದೇವರಿಗೆ. ಪ್ರಸಾದ ಮಾಡಿದ್ವಿ ಆಲ್ರೆಡಿ, ಅದನ್ನು ದೇವರಿಗೆ ನೈವೇದ್ಯ ಮಾಡ್ತಾಯಿದ್ದೀನಿ. ಇವಾಗ ನೈವೇದ್ಯ ಎಲ್ಲ ಮುಗೀತು. ಇವಾಗ ರಾಯರ್ಗೆ ಆರತಿ ಬೆಳಗ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ಮಂತ್ರನ 9 ಸರಿ ಇಲ್ಲ 21 ಸರಿ ಹೇಳ್ಬೇಕಾಗುತ್ತೆ. ಇವಾಗ ಪೂಜೆ ಎಲ್ಲ ಮುಗೀತು ಮನೇಲಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ನಾವೆಲ್ಲ ಆ್ಯಕ್ಚುಲಿ ಏನು ಅನ್ಕೋತೀವಿ ಅಂತ ಅಂದರೆ ನೆನ್ನೆ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆ ತನಕನೂ ಉಪವಾಸ ಇರಬೇಕು ಅಂತ ಅನ್ಕೋತೀವಿ. ಬಟ್ ನಾನು ತಿಳ್ಕೊಂಡಿರೋ ಪ್ರಕಾರ ಮೊನ್ನೆ ರಾತ್ರಿ 12 ಗಂಟೆಯಿಂದ ನೆನ್ನೆ ರಾತ್ರಿ 12 ಗಂಟೆ ತನಕ ಉಪವಾಸ ಮಾಡಬೇಕಂತ. ನನಗೂ ಗೊತ್ತಿರಲಿಲ್ಲ. ರಾಯರ ಮಠಕ್ಕೆ ಹೋದಾಗ ಅಲ್ಲೊಬ್ಬರು ಗುರೂಜಿನ ಕೇಳಿ ತಿಳ್ಕೊಂಡೆ ನಾನು ಯಾವ ಥರ ಏನು ಏಕಾದಶಿ ಮಾಡೋದು ಅಂತ. ನಾವೇನಾದರೂ ಅಂದ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೇದಂತೆ. ಸೊ ನಾನು ಫಸ್ಟೆಲ್ಲ ಮಾಡ್ತಿದ್ದೆ ಹಂಗೆ, ಇವತ್ತು ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆ ತನಕ ಅಂತ ಅಂದ್ಕೊಂಡು ಮಾಡ್ತಿದ್ದೆ. ಬಟ್ ಅದು ಆ ಥರ ಅಲ್ವಂತೆ. 12 ಗಂಟೆ ರಾತ್ರಿಯಿಂದ 24 hours ಅಂತೆ. ಇವಾಗ ನಿನ್ನೆ 12 ಗಂಟೆ ರಾತ್ರಿಯಿಂದ ಇವತ್ತು 12 ಗಂಟೆ ರಾತ್ರಿ ತನಕ ಮಾಡಬೇಕಂತೆ. ಯಾಕೆ ಏಕಾದಶಿನ ಮಾಡ್ತಾರೆ ಅಂತ ಅಂದರೆ ಅವತ್ತು ರಾಯರು ಉಪವಾಸ ಇದ್ದು ಏಕಾದಶಿ ವ್ರತನ ಮಾಡಿದ್ರಂತೆ. ಸೊ ಅವತ್ತು ಅವರಿಗೆ ಪೂಜೆ ಏನು ಮಾಡ್ತಿರ್ಲಿಲ್ಲ, ಜಸ್ಟ್ ದೀಪ ಹಚ್ಚಿ ನೈವೇದ್ಯ ಕೂಡ ಏನು ಮಾಡ್ತಿರ್ಲಿಲ್ಲ, ಪೂಜೆನೂ ಕೂಡ ಮಾಡ್ತಿರ್ಲಿಲ್ಲ. ಜಸ್ಟ್ ದೀಪ ಹಚ್ಚಿ ತುಳಸಿನ ಮಾತ್ರ ಇಡ್ತಿದ್ರಂತೆ. ಸೊ ಅವರೇ ನನಗೆ ನೆನೆ ಎಲ್ಲ ಹೇಳ್ಕೊಟ್ಟಿದ್ದು ಇದ್ರ ಬಗ್ಗೆ ಮಾಹಿತಿ ಎಲ್ಲ.
ಹಂಗಾಗಿ ಇವತ್ತು ನೆನ್ನೆ ಗೊತ್ತಿಲ್ಲ ನಾನು ಪೂಜೆ ಮಾಡಿದ್ದೆ, ಬಟ್ ಮನೇಲಿ ಪೂಜೆ ಮಾಡ್ಬೋದಂತೆ, ಏನಾಗಲ್ವಂತೆ. ಕೆಲವ್ರು ನನಗೆ ಮೆಸೇಜ್ ಕೂಡ ಮಾಡಿದ್ರಿ, ಅಕ್ಕ ಇವತ್ತು ಏಕಾದಶಿ ನೀವು ಹೂವು ಎಲ್ಲ ಹಾಕಿದ್ದೀರಾ ಅಂತ. ಸೊ ನಾನು ಅಲ್ಲಿ ಕೇಳ್ಕೊಂಡು ಬಂದೆ, ನನಗೆ ಗೊತ್ತಿರಲಿಲ್ಲ, ಹಂಗಾಗಿ ಮಾಡಿದ್ದೆ. ನೆನ್ನೆ ಹೋಗಿ ಹೇಳಿದಾಗ ಅವರು ಏನು ತೊಂದರೆ ಇಲ್ಲ, ಮಾಡ್ಬೋದು, ದೇವಸ್ಥಾನದಲ್ಲಿ ಮಾತ್ರ ನಾವು ಆ ಥರ ಮಾಡ್ತೀವಿ ಅಂತ ಅಂದರು. ರಾಯರು ಅವತ್ತಿನ ದಿನ ಏಕಾದಶಿ ದಿನ ವ್ರತ ಮಾಡ್ತಿದ್ರಂತೆ, ಉಪವಾಸ ಇದ್ದು. ಸೊ ಹಂಗಾಗಿ ಎಲ್ಲರೂ ಅದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಏನಾದರೂ ನಮ್ಮ ಮನಸ್ಸಲ್ಲಿ ಬೇಡ್ಕೊಂಡು ಏನಾದರೂ ಒಂದು ಮಾಡಬೇಕು ಅಂತ ಅಂದಾಗ ಈ ಥರ ಒಂದು ಉಪವಾಸ ವ್ರತ ಮಾಡಿದಾಗ ಅದು ಈಡೇರುತ್ತೆ ಅನ್ನೋದು ಒಂದು ನಮ್ಮದು ನಂಬಿಕೆ. ಸೊ ನನಗೂ ಆ ನಂಬಿಕೆ ಇದೆ, ಹಂಗಾಗಿ ನಾನು ಮಾಡ್ತಾ ಇದ್ದೀನಿ. ಇವಾಗ ಪೂಜೆ ಎಲ್ಲ ಮುಗಿದಿದೆ, ಇವಾಗ ನಾನು ದೇವಸ್ಥಾನಕ್ಕೆ ಹೋಗಬೇಕು. ನಾನು ಮೊನ್ನೆ ರಾತ್ರಿ ಊಟ ಮಾಡಿದ್ದು, ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ನಾನು ಏನಾದರೂ ತಿನ್ನಬೇಕು. ಅಂದರೆ ಉಪವಾಸ ಅಂತಂದರೆ ಪೂರ್ತಿ ಒಂದು ತೊಟ್ಟು ನೀರು ಕುಡಿದೇನೆ ಯಾರೂ ಮಾಡೋಕ್ಕಾಗಲ್ಲ. ಹಂಗಾಗಿ ನಾನು ಹಾಲು ಮತ್ತು ಫ್ರೂಟ್ಸ್ನ ತೊಗೊಂಡಿದ್ದೆ ನೆನ್ನೆ ಎಲ್ಲ. ಅದು ಬಿಟ್ಟು ಏನು ಊಟ ಏನೂ ತಿಂದಿರಲಿಲ್ಲ. ಮೇಯ್ನಾಗಿ ರೈಸ್ನ ತಿನ್ನಬಾರ್ದು ಏಕಾದಶಿಲಿ. ಇವತ್ತು ಬೆಳಗ್ಗೆನೂ ಅಷ್ಟೇ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ನಾನು ಉಪವಾಸನ ಎಂಡ್ ಮಾಡಿದ್ಮೇಲೆ ರೈಸ್ ಏನೂ ತಿನ್ನಬಾರ್ದು, ಅವಲಕ್ಕಿ ಉಪ್ಪಿಟ್ಟು ಈ ಥರ ಏನಾದರೂ ತಿನ್ನಬೇಕು. ರಾಯರಿಗೆ ಪಂಚಾಮೃತ ಮಾಡಿಟ್ಟಿದ್ದೀನಿ. ಸೊ ಇವಾಗ ನಾನು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದು ನಾನು ಉಪವಾಸ ವ್ರತನ ಎಂಡ್ ಮಾಡಬೇಕು. ಇವಾಗ ಹೋಗಿ ನಮ್ಮ ಸ್ಟೂಡೆಂಟ್ಗೂ ಆರತಿ ಕೊಟ್ಬಿಟ್ಟು, ಅಲ್ಲೂ ರಾಯರ ಫೋಟೋ ಇದೆ, ಸೊ ಹಂಗಾಗಿ ಅಲ್ಲೂ ಹೋಗ್ಬಿಟ್ಟು ಅವ್ರಿಗೂ ಕೊಟ್ಬಿಟ್ಟು ಬರೋಣ. ಅಲ್ಲೂ ತಿಂಡಿ ತಿನ್ಕೊ ಬಂದ್ರ? ಅದಕ್ಕಿಂತ ಈಸಿ ಮೆಥಡ್ ಏನಿರುತ್ತೆ ಇಲ್ಲಿ ನಮ್ಮ ಬ್ಯಾಗಲ್ಲಿ. ಸೊ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಇವತ್ತು ಏಕಾದಶಿದು ವ್ರತ ಮುಗಿಸ್ಕೊಂಡು ಬೇಗನೆ ಬೆಳಗ್ಗೆ ಪೂಜೆ ಮಾಡಿರೋದ್ರಿಂದ 11ಗೆಲ್ಲ ಕ್ಲೋಸ್ ಆಗಿದೆ. ನನಗೆ ಗೊತ್ತಿರಲಿಲ್ಲ. ಸೊ ಹಂಗಾಗಿ 11:30 11:45 ಆಗಿದೆ ನಾವು ಇವಾಗ ಬಂದಿರೋದು. ಯಾವಾಗಲೂ ನಾರ್ಮಲಾಗಿ ಗುರುವಾರ 1 o'clock ತನಕ ಇರ್ತಿದ್ರು. ಇವಾಗ ಗೊತ್ತಿರೋರಿದ್ದಾರೆ. ಸೊ ಹಂಗಾಗಿ ಡೋರ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೋಗಿ ದರ್ಶನ ಮಾಡಬೇಕು. ಇವಾಗ ನೋಡಿ, ದೇವ್ರ ದರ್ಶನ ಮಾಡಬೇಕು ಅಂದರೆ ಯಾವ ಮುಖಾಂತರನಾದರೂ ಮಾಡ್ಬೋದು ಅಂತ ಅನ್ನೋದಕ್ಕೆ ನಾನೇ ಸಾಕ್ಷಿ ಅನಿಸುತ್ತೆ. ರಾಯರನ್ನ ನಂಬಿದ್ಗೂ ಸಾಕಾಯಿತು. ಅವರು ತೆಗ್ಬಿಟ್ಟು ಹೋಗಿದ್ದಾರೆ, ನಮ್ಗೆ ಗೊತ್ತಿರೋರಿದ್ರು, ಹಂಗಾಗಿ ಹೇಳಿದ್ವಿ. ದರ್ಶನ ಆಯಿತು. ಸೊ ಒಳಗಡೆ ಕ್ಲೋಸ್ ಮಾಡಿದ್ದಾರೆ. ಹಂಗೂ ಪಾಪ ಬಿಟ್ಟರು ಅವರು ಫೋಟೋ ಎಲ್ಲ ತೊಗೊಳಕ್ಕೆ ಒಳಗಡೆ. ಸೊ ನಾನು ಇನ್ನೊಂದು ಮಾತು ಏನು ಹೇಳೋದು ಅಂತ ಅಂದರೆ, ನಾನು ರಾಯರನ್ನ ನಂಬೋದ್ರಿಂದ ತುಂಬ ನನಗೆ ಅನಿಸುತ್ತೆ. ಸೊ ಹಂಗಾಗಿ ನನ್ನ ಮನದಾಳದ ಮಾತು ಅಂತಲೇ ಅನ್ಕೋಬೋದು ನೀವು. ನಮಗಾದರೆ ಒಬ್ರಿಗೆ ಒಳ್ಳೇದು ಮಾಡೋಣ, ಇಲ್ವಾ ಕೆಲವ್ರು ಹೆಂಗೆ ಅಂದರೆ ಯಾವಾಗಲೂ ಒಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿಕೊಂಡು ಕೆಟ್ಟದಾಗಿ ಥಿಂಕ್ ಮಾಡಿಕೊಂಡು, ಅದೆಲ್ಲ ತಪ್ಪು. ನಾವು ಯಾರಾದರೂ ಒಬ್ಬರು ಚೆನ್ನಾಗಿದ್ದಾರೆ ಅಂತಂದರೆ ಅದನ್ನು ನೋಡಿ ಖುಷಿ ಪಡಬೇಕು. ನಾನು ಯಾಕೆ ಇದನ್ನು ರಾಯರ ಸನ್ನಿಧಿಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಅಂತಂದರೆ, ಅದು ಕೆಲವೊಂದು ವಿಷಯಗಳು ದೇವ್ರಿಗೂ ಅದು ಸೀಮಿತ ಆಗಿರುತ್ತೆ. ಅದನ್ನು ನೋಡ್ತಿರ್ತಾರೆ ದೇವರು, ಬಟ್ ನಮಗೆ ಗೊತ್ತಿರಲ್ಲ. ನಾವೇನು ಮಾಡಿದ್ರು ಅದು ನಮಗೆ ಮಾತ್ರ ಸರಿ ಅಂತ ಅನ್ಕೋತಿರ್ತೀವಿ. ನಮ್ಮಿಂದ ಏನು ಒಳ್ಳೇದಾಗುತ್ತೆ ಅದನ್ನು ಮಾತ್ರ ಮಾಡಬೇಕು ಒಬ್ರು. ನಾನಂತೂ ರಾಯರನ್ನ ತುಂಬಾ ನಂಬ್ತೀನಿ. ಅಂದರೆ ಇವಾಗಲೂ ಅಂದ್ಕೊಂಡಿರಲಿಲ್ಲ ನಾನು ದರ್ಶನ ಮಾಡ್ತೀನಿ ಅಂತ. ಒಂಥರ ಖುಷಿನೂ ಆಗ್ತಿದೆ, ಒಂಥರ ಅನಿಸ್ತೈತೆ ನನಗೆ. ದೇವ್ರು ಇರ್ತಾರೆ, ದೇವ್ರಿಲ್ಲ ಅಂತ ಅಂದ್ಕೊಳ್ಳೋದು ತುಂಬಾ ತಪ್ಪು. ಇಲ್ಲ ಅಂದಿದ್ರೆ ನೋಡಿ, ನಾನು ನಿಜ ಬೇಜಾರಾಯಿತು ನನಗೆ. ಆಚೆ ಬಂದ ತಕ್ಷಣ ಅಯ್ಯೋ ಲೇಟಾಗಿ ಬಂದ್ಬಿಟ್ಟು ನಾನು ವ್ರತ ಮಾಡಿ ಏನು ಪ್ರಯೋಜನ ಅಂತ. ಬಟ್ ಎಲ್ಲ ಕಡೆ ದೇವ್ರು ಇರ್ತಾರೆ ಅನ್ನೋದು ಸತ್ಯ ಅಂತ ಅನಿಸ್ತು. ಅದಕ್ಕೋಸ್ಕರನೇ ಹೇಳೋದು, ದೇವ್ರಿಲ್ಲದೆ ನಾವಿಲ್ಲ. ರಾಯರನ್ನ ನಂಬಿ ಏನೇ ಸಂಕಲ್ಪ ಮಾಡಿಕೊಂಡು ರಾಯರನ್ನ ಪೂಜೆ ಮಾಡ್ತೀನಿ ಅಂತ ಅಂದರೆ ಮಾಡಿ. ನಿಧಾನವಾಗಿ ತಡವಾದ್ರೂ ತುಂಬ ಒಳ್ಳೇದು ಮಾಡ್ತಾರೆ ರಾಯರು. ಆ ನಂಬಿಕೆ ನಮಗೂ ಇದೆ, ನಿಮಗೂ ಇರಲಿ ಅಂತ ನಾನು ಭಾವಿಸ್ತೀನಿ. ಅವರು 12 ಗಂಟೆ ರಾತ್ರಿಯಿಂದ ಇವತ್ತು 12 ಗಂಟೆ ರಾತ್ರಿ ತನಕ ಇರುತ್ತೆ ಅಂತ ಹೇಳಿದ್ಮೇಲೆ ನನಗೂ ಗೊತ್ತಾಗಿದ್ದು. ಅಂದರೆ ಪೂಜೆ ಏನೂ ಮಾಡೋದಿಲ್ಲ, ಜಸ್ಟ್ ನೀರು ಹಾಕ್ಬಿಟ್ಟು ಏಕಾದಶಿ ದಿನ ಮಾತ್ರ ಬೆಳಗ್ಗೆ 5 ಗಂಟೆ ದ್ವಾರಸಿ ಇರುತ್ತೆ ಅಲ್ವಾ? ಹಾಂ, ಅದೇ ಇನ್ನೊಂದು ದಿನ ಪೂಜೆ ಇರಲ್ವಲ್ಲ, ಅದು ಮಾರನೆಗೆ ಪೂಜೆ ಆಗುತ್ತೆ. ಸರಿ ಆಯ್ತು. ಸರಿ, ದರ್ಶನ ಆಗಲ್ವೇನೋ ಅನ್ಕೊಂಡೆ, ಹೆಂಗೋ ನಿಮ್ಮ ದಯೆಯಿಂದ ಆಯ್ತು ದರ್ಶನ. ಹೌದು, ಸರಿ ಬರ್ತೀನಿ, ಆಯ್ತು. ನಾನು ಯಾವಾಗಲೇ ಪ್ರಸಾದ ತಂದ್ರು ಫಸ್ಟು ನಮ್ಮ ಅಂಗಡಿ ಹುಡುಗರು ಕೊಡೋದು. ಯಾಕಂದರೆ ಅವರಿಂದ ನಾವು
ಸೊ ಹಂಗಾಗಿ ಅವ್ರಿಗೂ ರಾಯರ ಆಶೀರ್ವಾದ ಇರಲಿ ಅಂತ ಯಾವಾಗಲೂ ಪ್ರತಿ ಥರ್ಸ್ಡೇ ಕೂಡ ಫಸ್ಟ್ ಅವ್ರಿಗೆ ನಾನು ಪ್ರಸಾದ ಕೊಡೋದು. ತಗೊಳ್ಳಿ ನೋಡ್ಬಿಟ್ಟು ಏನು ಕೊಡುತ್ತಿದ್ದೀರಾ ಇಲ್ಲಿಂದ ಕೊಡ್ತೀನಿ. ಅಕ್ಕ ನಿಂಗೆ ಒಳ್ಳೇದಾಗಲಿ ಏನ್ಬೇಡ, ಬರೀ ಥ್ಯಾಂಕ್ ಯು ಅಂತ ಇದೆಯಲ್ಲ. ಏಕಾದಶಿ ಇತ್ತಲ್ವಾ, ಹಾಗಾಗಿ ನೆನೆ ಪೂಜೆ ಇರಲಿಲ್ಲ. ಹಾಂ, ಇಲ್ಲಿ ಇನ್ನೊಂದು ತಂದಿಲ್ಲ. ಅದಕ್ಕೆ ಅಪ್ಪ ಕೂತ್ಕೊಂಡಿದ್ದೀರಾ ಆ ಜಾಗಕ್ಕೆ. ಪ್ರವೀಣ್ ಕಾಡಿ ಸರ್. ಶ್ಯಾಮ್ ಇಲ್ಲ ಪ್ರಸಾದ ತಂದವ್ರೆ ಈಸ್ಕೊಳ್ಳೋದ ಅನ್ನೋದಿಲ್ಲ. ಫಸ್ಟ್ ಯಾವಾಗಲೂ ನಿಮಗೆ ಕೊಡ್ತಿದ್ದೆ, ಇವತ್ತು ನೀನೇ ದೂರ. ಪ್ರಸಾದ ರಾಯರ ಮಠಕ್ಕೆ ಅಂದ್ರೆ ಏಕಾದಶಿ ಇದ್ದಾಗ 11 ಗಂಟೆಗೆಲ್ಲ ಕ್ಲೋಸ್ ಆಗ್ಬಿಡುತ್ತಂತೆ, ನನಗೂ ಗೊತ್ತಿರ್ಲಿಲ್ಲ. ರಾಯರ್ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಚೆನ್ನಾಗಿ ಕಲಿಯೋಕ್ಕೆ ಬೇಗ ಶಕ್ತಿ ಕೊಡಲಿ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು, ನೋಡಿದ ತಕ್ಷಣ ಕ್ಲೋಸ್ ಆಗ್ಬಿಟ್ಟಿದೆ ಅಂತ. ಹಾಲು ಮತ್ತೆ ಫ್ರೂಟ್ಸ್ ಹಣ್ಣಿದೆ ಅಷ್ಟೇ. ಹೇರ್ ಸ್ಟೈಲ್ ಮಾಡಲಿ ಕೊಡೋಣ. ಕೂತವ್ರೆ ಮಾಸ್ಕ್ ಹಾಕೊಂಡು. ಜಾಸ್ತಿ ಹಾಕಿರೋದು ನಾನೇ ತಿನ್ನಿಸ್ತೀನಿ ಪ್ರಿಯ. ನಾನಿವತ್ತು ನೆಲದ ಮೇಲೆ ಊಟ ಮಾಡ್ತಾ ಇದ್ದೀನಿ. ನಾನು ಏಕಾದಶಿಗೆ ನೆಲದ ಮೇಲೆ ಊಟ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ. ಸೊ ಹಂಗಾಗಿ ನಾನು ಇವತ್ತು ನೆಲದ ಮೇಲೆ ಊಟ ಮಾಡ್ತಾ ಇದ್ದೀನಿ. ನೆಲಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ನಮ್ಮ ಮಮ್ಮಿ ಉಪ್ಪಿಟ್ಟು ಮಾಡಿದ್ದಾರೆ. ಇಷ್ಟು ಸ್ವಲ್ಪ ಇಟ್ಬಿಡೋಣ, ಇವಾಗ ನಾವು ತಿನ್ನೋಣ. ಚೆನ್ನಾಗಿ ಮಾಡಿದ್ಯಾ ಮಮ್ಮಿ. ನಾನು ಈ ರಥ ಮಾಡಿದ್ದು ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಯಾರ್ಯಾರೆಲ್ಲ ರಥ ಮಾಡಬೇಕು ಅಂತ ಅಂದ್ಕೊಂಡು ಸಂಕಲ್ಪ ಮಾಡ್ಕೊಂಡು ಮಾಡಬೇಕು ಅಂದ್ಕೊಂಡಿದ್ದೀರಾ, ಮಾಡಿ. ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ ಇದು ರಥ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧವ್ ಬ್ಲಾಗ್. ಥ್ಯಾಂಕ್ ಯು ಆಲ್.